ಸೊ ದಯವಿಟ್ಟು ನೀನು ಸಿಗ್ಬೇಡ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಆಗ್ತಾ ಇದೆ. ಸಂತ್ರಸ್ತ ಮಹಿಳೆಯ ಹೇಳಿಕೆಯ ಮೇಲೆ ರೇವಣ್ಣನವರ ಭವಿಷ್ಯ ನಿರ್ಧಾರ ಆಗುತ್ತೆ. ವಿಚಲಿತಕ್ಕೆ ಒಳಗಾಗಿ ವಿಭಿನ್ನ ಹೇಳಿಕೆಯನ್ನ ಮಹಿಳೆ ನೀಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಸಾಲಿಗ್ರಾಮದ ಬಸ್ ನಿಲ್ದಾಣದವರೆಗೆ ಮಾತ್ರ ಡ್ರಾಪ್ ಅನ್ನ ಮಾಡಿಸಿಕೊಂಡಿದ್ದೆ ಅಂತ ಹೇಳ್ತಾರೆ. A2 ಆರೋಪಿ ಸತೀಶ್ ಬಾಬು ಬಳಿ ಬೈಕ್ ನಲ್ಲಿ ಡ್ರಾಪ್ ತೆಗೆದುಕೊಂಡಿದ್ದೆ ಅಂತ ಆ ಸಂತ್ರಸ್ತೆ ಮಹಿಳೆ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ನನ್ನ ಸಂಬಂಧಿಕರ ಮನೆಗೆ ಹೋಗಿದ್ದೆ ಅನ್ನುವಂತಹ ಹೇಳಿಕೆಯನ್ನ ಆ ನಾಪತ್ತೆಯಾಗಿದ್ದಂತಹ ಸಂತ್ರಸ್ತೆ ಮಹಿಳೆ ಹೇಳ್ತಿದ್ದಾರೆ. SIT ಅಧಿಕಾರಿಗಳ ಬಳಿ ವಿಭಿನ್ನ ಹೇಳಿಕೆಗಳನ್ನ ಸಂತ್ರಸ್ತೆ ನೀಡ್ತಾ ಇದ್ದಾರೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾರೆ. ರವಿ, ಈ ಸಂತ್ರಸ್ತೆ ಮಹಿಳೆ ಇವಾಗ ಅಧಿಕಾರಿಗಳು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರಲ್ಲ, ಆ ಮಹಿಳೆಯ ಸ್ಟೇಟ್ಮೆಂಟ್ ಮೇಲೆ ರೇವಣ್ಣನವರ ಭವಿಷ್ಯ ನಿರ್ಧಾರ ಆಗುತ್ತೆ. ಏನೇನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಹಾಗಾದ್ರೆ ಅವರು? ಸಭಾ ಸದ್ಯ ಗೌಪ್ಯ ಸ್ಥಳದಲ್ಲಿ ಸಂತ್ರಸ್ತ ಮಹಿಳೆಯನ್ನ SIT ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. SIT ಅಧಿಕಾರಿಗಳ ಎದುರು 161 ಸ್ಟೇಟ್ಮೆಂಟ್ ಅನ್ನ ಈಗ ಆ ಸಂತ್ರಸ್ತ ಮಹಿಳೆ ಮಾಡ್ತಿದ್ದಾರೆ. ಸಂತ್ರಸ್ತ ಮಹಿಳೆ ಕೊಂಚ ವಿಚಲಿತಕ್ಕೆ ಒಳಗಾದಂತೆ ಕಾಣ್ತಿದೆ. ಕಾರಣ SIT ಅಧಿಕಾರಿಗಳು ಆಕೆಯನ್ನ ಪ್ರಶ್ನೆ ಮಾಡಿದ್ದಾಗ ವಿಭಿನ್ನ ಹೇಳಿಕೆಗಳನ್ನ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಮೊದಲ ಹೇಳಿಕೆಯಲ್ಲಿ ಆಕೆ ಹೇಳಿದ್ದು, ನನ್ನನ್ನ ಮನೆಯಿಂದ ಸತೀಶ್ ಬಾಬು ಅವರು ಕರ್ಕೊಂಡು ಹೋದ್ರು, ಸಾಲಿಗ್ರಾಮದ ಬಸ್ ನಿಲ್ದಾಣದ ಬಳಿ ನನ್ನನ್ನು ಬಿಟ್ಟರು, ನನ್ನ ಬಸ್ ಹತ್ತಿ ನನ್ನ ಸಂಬಂಧಿಕರ ಮನೆಗೆ ಹೋಗಿದ್ದೆ ಅನ್ನೋ ಹೇಳಿಕೆಯನ್ನು ನೀಡ್ತಾರೆ. ಇದಾದ ಬಳಿಕ ಸ್ವಲ್ಪ ಹೊತ್ತಿಗೆ ನಾನು ರೇವಣ್ಣವರ ಅತ್ಯಾಪ್ತರಾಗಿರುವಂತಹ ರಾಜಶೇಖರ್ ಅವರ ತೋಟದ ಮನೆಗೆ ನನ್ನನ್ನು ಕರ್ಕೊಂಡು ಹೋದ್ರು, ಯಾರೋ ಅಪರಿಚಿತರು ಬಂದು ಕರ್ಕೊಂಡು ಹೋದ್ರು, ನಾನು ಅಲ್ಲಿದ್ದೆ ಅನ್ನೋ ಮಾತನ್ನ ಹೇಳ್ತಾರೆ. ಈ ರೀತಿಯ ಎರಡು ಹೇಳಿಕೆಗಳನ್ನ ನೀಡ್ತಿರೋದ್ರಿಂದಾಗಿ SIT ಅಧಿಕಾರಿಗಳು ಕೂಡ ಗೊಂದಲಕ್ಕೆ ಒಳಗಾಗಿದ್ದಾರೆ. ಆಕೆಯನ್ನ ಸದ್ಯ ಗದರಿಸಿ ಅಥವಾ ಬೆದರಿಸಿ ಹೇಳಿಕೆಯನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಆಕೆಯನ್ನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಿಧಾನಕ್ಕೆ ಆಕೆಯಿಂದ ಉತ್ತರವನ್ನ ಪಡೆಯಬೇಕಾಗಿದೆ. ಕಾರಣ ಆಕೆ 4 ದಿನಗಳಿಂದ ಎಲ್ಲಿದ್ರು, ಹೇಗಿದ್ರು ಅನ್ನೋದು ಕೂಡ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಅಧಿಕಾರಿಗಳು ಆಕೆನ ಒಂದಷ್ಟು ಸಮಾಧಾನ ಪಡಿಸಿ ಆಕೆಯಿಂದ ಹೇಳಿಕೆಗಳನ್ನ ಪಡೆಯುವಂತ ಕೆಲಸಕ್ಕೆ ಮುಂದಾಗ್ತಿದ್ರೆ. ಈ ಸಂದರ್ಭದಲ್ಲಿ ಆಕೆ ಹೇಳ್ತಿರೋದೇನಂತಂದ್ರೆ, ನಾನು ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ವಿರುದ್ಧ ದೂರು ದಾಖಲಾಗಿದೆ ಅಂತ ಹೇಳಿ ಸತೀಶ್ ಬಾಬಣ್ಣನ ಬಳಿ ಹೇಳಿದ್ರು. ಆ ಸಂಬಂಧ ನೀವು ಅರೆಸ್ಟ್ ಆಗ್ತೀರಿ, ಪೊಲೀಸರು ಬಂದು ವಿಚಾರಣೆ ಮಾಡ್ಬೋದು, ಆ ಕಾರಣಕ್ಕಾಗಿ ನೀವು ಬೇರೆಡೆಗೆ ಹೋಗಿ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ನಾನು ಸತೀಶ್ ಬಾಬಣ್ಣ ಅವರ ಬಳಿ ಡ್ರಾಪ್ ಅನ್ನು ತೆಗೆದುಕೊಂಡೆ. ನಾನು ಸಾಲಿಗ್ರಾಮ ಬಸ್ ನಿಲ್ದಾಣದ ಬಳಿ ಡ್ರಾಪ್ ಅನ್ನು ತೆಗೆದುಕೊಂಡೆ. ನಂತರ ನಾನು ನನ್ನ ಸಂಬಂಧಿ ಮನೆಗೆ ಹೋಗಿದ್ದೆ ಅನ್ನೋ ಹೇಳಿಕೆಯನ್ನು ನೀಡಿರುವ ಕಾರಣಕ್ಕಾಗಿ ಈಗ ಒಂದಷ್ಟು ಗೊಂದಲಗಳು ಏರ್ಪಟ್ಟಿದೆ. ಈ ಮಹಿಳೆ ಅಂದ್ರೆ ಸಂತ್ರಸ್ತ ಮಹಿಳೆ ಹೇಳುವ ಹೇಳಿಕೆಯೇ ರೇವಣ್ಣ ಅವರ ಭವಿಷ್ಯವನ್ನು ನಿರ್ಧಾರ ಮಾಡಲಿದೆ. ಒಂದು ವೇಳೆ ರೇವಣ್ಣ ಅವರು ನನ್ನನ್ನು ಅಪಹರಿಸಲಿಕ್ಕೆ ಪ್ರೇರೇಪಣೆಯನ್ನು ನೀಡಿದ್ರು, ಆ ಕಾರಣಕ್ಕಾಗಿ ಸತೀಶ್ ಬಾಬು ಅವರ ಮೂಲಕವಾಗಿ ನಾನು ರಾಜಶೇಖರ್ ಅವರ ತೋಟದ ಮನೆಗೆ ಕೂಡಿ ಹಾಕಿದ್ದಾರೆ ಅಥವಾ ಅಲ್ಲಿ ಬಂಧಿಸಿದ್ದಾರೆ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನು ನೀಡಿಬಿಟ್ರೆ ಖಂಡಿತವಾಗ್ಲೂ ರೇವಣ್ಣ ಅವರಿಗೆ ಜೈಲಾಗೋದು ಗ್ಯಾರಂಟಿ. ಒಂದು ವೇಳೆ ಆಕೆ ನನ್ನ ರಿಲೇಟಿವ್ ಮನೆಗೆ ಹೋಗಿದ್ದೆ, ನನ್ನ ಸತೀಶ್ ಬಾಬಣ್ಣ ಅವರು ಸಾಲಿಗ್ರಾಮದ ಬಸ್ ನಿಲ್ದಾಣದಲ್ಲಿ ಬಿಟ್ಟಿದ್ರು, ಅದ ನಂತರ ನಾನು ಅಲ್ಲಿ ಇದ್ದೆ ಅಂತ ಹೇಳಿಕೆಯನ್ನು ನೀಡಿದ್ರೆ ರೇವಣ್ಣ ಅವರಿಗೆ ಸಂಕಷ್ಟದಿಂದ ದೂರ ಆಗ್ಬಹುದು. ಹೀಗೆ ವಿಭಿನ್ನ ಹೇಳಿಕೆಗಳನ್ನು ನೀಡ್ತಿರೋದು ಕೂಡ ಪೊಲೀಸ್ ಅಧಿಕಾರಿ ಅಂದ್ರೆ SIT ಅಧಿಕಾರಿಗಳಿಗೆ ಸದ್ಯ ಗೊಂದಲಕ್ಕೆ ಕಾರಣ ಆಗ್ತಿದೆ. SIT ಅಧಿಕಾರಿಗಳು ಈಗ 161 ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಳ್ತಿದ್ದಾರೆ. ಆ 161 ಸ್ಟೇಟ್ಮೆಂಟ್ ಅದ ಬಳಿಕ ಅಷ್ಟೇ ನಂತರ 164 ಸ್ಟೇಟ್ಮೆಂಟ್ಗೆ ಅವರು ನ್ಯಾಯಾಧೀಶರ ಮುಂದೆ ಆಕೆಯನ್ನು ಕರೆದೊಯ್ತಾರೆ. ಸಭಾ, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.